ಮಕ್ಕಳೇ, ಸರಸ್ವತಿಯ ಬಗ್ಗೆ ಒಂದು ಶ್ಲೋಕವನ್ನು ನೀವು ಬಾಲಗೋಕುಲದಲ್ಲಿ ಕಲ್ತಿದ್ದೀರಲ್ವಾ? ಅದನ್ನು ಒಂದ್ಸಲ ಹೇಳಿ ನೋಡೋಣ. ಓಹೋ, ಏನಿದು ಮಕ್ಕಳೇ, ನೀವು ಶ್ಲೋಕ ಹೇಳ್ತಾ ಇದ್ದೀರೋ ಬೊಬ್ಬೆ ಹಾಕ್ತಾ ಇದ್ದೀರೋ? ಯಾಕೆ ಪುನಜ್ಜಿ, ಏನಾಯ್ತು? ಶ್ಲೋಕ ಹೇಳಿ ಅಂತ ಹೇಳ್ದೆ ನೀನು, ಅದಕ್ಕೆ ನಾವು ಹೇಳಿದ್ವಿ. ಸರಿಯಾಗಿ ಹೇಳಿದ್ದೇವಲ್ಲ. ಹೇಳಿದ್ದೀರಾ, ಸರಿಯಾಗಿ ಹೇಳಿದ್ದೀರಾ ನೀವು. ಅದರಲ್ಲಿ ಭಕ್ತಿ ಎಲ್ಲಿತ್ತು, ಭಾವ ಎಲ್ಲಿತ್ತು? ಕಾಗೆ ಹಿಂಡಿ ಕಲ್ಲೆಸ್ದ್ರೆ ಕಾಗೆಗಳು ಕಾ 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 ಅಂತ ಒಟ್ಟಿ ಕೂಗಿ ಹುಯಿಲೆಪ್ಸುತ್ತಲ್ಲ, ಹಾಗೆ ಕೇಳಿಸ್ತು ನನಗೆ. ಮತ್ತೆ ಹೇಗೆ ಹೇಳಬೇಕು? ಅದರಲ್ಲಿ ಭಕ್ತಿ ಇರಬೇಕು. ದೇವರು ನಿಮ್ಮ ಶ್ಲೋಕ ಕೇಳಿ ಪ್ರತ್ಯಕ್ಷ ಆಗಿಬಿಡ್ಬೇಕು, ಆ ಥರ ಹೇಳಬೇಕು. ಹೇಳಿ ನೋಡೋಣ ಈಗ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹಾಂ, ಈಗ ಸರಿಯಾಗಿ ಹೇಳಿದ್ರಿ. ಇರಿ, ರಾಮಕೃಷ್ಣ ಪರಮಹಂಸರ ಕತೆ ಒಂದಿದೆ, ಅದನ್ನು ಹೇಳ್ತೀನಿ ಕೇಳಿ. ರಾಮಕೃಷ್ಣರು ಆಧ್ಯಾತ್ಮವನ್ನು ಕೆಲವೊಂದು ದಿನನಿತ್ಯದ ಸರಳವಾದ ಸಮರ್ಪಕವಾದ ಜೀವನದ ಉದಾಹರಣೆಗಳಿಂದ ವಿವರಿಸ್ತಾ ಇದ್ದರು. ಅಂತಹುದೇ ಒಂದು ಉದಾಹರಣೆಯ ಘಟನೆಯನ್ನು ಇವತ್ತು ನಾನು ನಿಮಗೆ ಹೇಳ್ತೀನಿ ಮಕ್ಕಳೇ. ಒಂದೂರಿನಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಅವನದ್ದು ವಿಪರೀತ ನೇಮ ನಿಷ್ಠೆ. ಪೂಜೆ ಪುನಸ್ಕಾರ, ದೇವರು ದಿಂಡ್ರು ಮಡಿ ಮೈಲಿಗೆ ಇದರಲ್ಲೇ ಆತ ಮುಳುಗಿ ಹೋಗಿದ್ದ. ದಿನ ಬೆಳಗ್ಗೆ ಎದ್ದು ಪ್ರಾತಃ ಕರ್ಮ ವಿಧಿಗಳನ್ನು ಮುಗಿಸಿ ದೇವ್ರ ಪೂಜೆಗೆ ಕೂತ ಅಂದರೆ 1-2 ಗಂಟೆ ಹಿಡಿತಿತ್ತು ಅವನಿಗೆ. ಆತ ತನ್ನ ಆರಾಧ್ಯ ದೈವಕ್ಕೆ ಹಾಲಿನ ಅಭಿಷೇಕ ಮಾಡ್ತಾ ಇದ್ದ. ದನದ ಹಾಲಲ್ಲೇ ಅಭಿಷೇಕ ಆಗಬೇಕಾಗಿತ್ತು. ಆ ದನದ ಹಾಲನ್ನು ಗೌರಮ್ಮ ಎನ್ನೋ ಹಾಲು ಮಾರುವವಳು ತರ್ತಾ ಇದ್ಲು. ಅವಳ ಮನೆ ಊರ ಮಧ್ಯೆ ಹರಿತಾ ಇದ್ದ ನದಿಯ ಆ ದಡದಲ್ಲಿತ್ತು. ಅವಳು ಬೆಳಿಗ್ಗೆನೇ ಹಾಲು ಕರೆದು ತರೋಕೆ ಅಂತ ಸಿದ್ಧವಾಗಿ ಇರ್ತಾ ಇದ್ಲು. ಆದರೆ ದೋಣಿಯವ ಸಕಾಲಕ್ಕೆ ಅಲ್ಲಿಗೆ ಬರ್ತಾ ಇರಲಿಲ್ಲ. ಹಾಗಾಗಿ ಅವಳು ದಿನ ಹಾಲನ್ನು ಬ್ರಾಹ್ಮಣನ ಮನೆಗೆ ತರುವಾಗ ತಡವಾಗಿ ಹೋಗ್ಬಿಡ್ತಿತ್ತು. ಇದರಿಂದ ಬ್ರಾಹ್ಮಣನ ಪೂಜೆ ತಡವಾಗಿ ಆಗ್ತಾ ಇತ್ತು. ದಿನ ಬೇಗ ಹಾಲು ತಂದ್ಬಿಡಮ್ಮ ಅಂತ ಆತ ಗೌರಮ್ಮನಿಗೆ ಹೇಳ್ತಾನೇ ಇದ್ದ. ಆ ದಿನ ಎಂದಿನ ಹಾಗೆ ಗೌರಮ್ಮ ತಡವಾಗಿ ತಲುಪ್ತಾಳೆ. ಬ್ರಾಹ್ಮಣ, ಗೌರಮ್ಮ, ಅದೇನು ಹಾಲನ್ನು ಬೇಗ ತರಬಾರ್ದು ಅಂತ ಹಠ ಹಿಡ್ದಿರೋ ಹಾಗೆ ಇದೆ ನೀನು. ದಿನ ಇದೇ ಕತೆ ಆಯ್ತಲ್ಲ ನಿಂದು ಅಂತ ಗದರಿಸ್ತಾನೆ. ಆಗ ಆಕೆ, ಅಯ್ಯ, ನಾನೇನು ಮಾಡಲಿ, ನಾನು ಮನೆಯಿಂದ ಸರಿಯಾದ ವೇಳೆಗೆ ಹೊರಡ್ತೀನಿ. ಆದರೆ ದೋಣಿಯವನಿಗಾಗಿ ನಾನು ಕಾಯಬೇಕಾಗತ್ತೆ. ಅವನು ತನ್ನ ವೇಳೆಗೇ ಬರ್ತಾನೆ. ದೋಣಿ ತುಂಬೋ ತನಕ ಗಿರಾಕಿಗಾಗಿ ಕಾಯ್ತಾನೆ. ನಾನೇನು ಮಾಡಲಿ ಹೇಳಿ ಅಂತ ತನ್ನ ಕಷ್ಟವನ್ನು ಹೇಳ್ಕೊಳ್ತಾಳೆ. ಅದಕ್ಕೆ ಬ್ರಾಹ್ಮಣನಿಗೆ ಏನು ಹೇಳಬೇಕು ತೋಚೋದಿಲ್ಲ. ಅವನ ಹತ್ರ ಅದಕ್ಕೆ ಯಾವ ಪರಿಹಾರನೂ ಇರಲಿಲ್ಲ. ಆತ ತನ್ನ ಆಧ್ಯಾತ್ಮದ ಮಾತನ್ನೇ ಆಡ್ತಾನೆ. ಗೌರಮ್ಮ, ಜನರು ಭಗವಂತನ ನಾಮಸ್ಮರಣೆ ಮಾಡ್ತಾ ಜೀವನ ಎನ್ನೋ ಭವಸಾಗರವನ್ನೇ ದಾಟ್ತಾರೆ. ನೀನು ಈ ಚಿಕ್ಕ ನದಿಯನ್ನು ದಾಟೋಕ್ಕೆ ಆಗೋದಿಲ್ವಾ ನಿನಗೆ ಅಂತ ಏನೋ ಒಂದು ಮನಸ್ಸಿಗೆ ಬಂದದ್ದನ್ನು ಅಂದುಬಿಟ್ಟ. ಆ ಸರಳ ಮುಗ್ಧ ಭಕ್ತಿಯುಳ್ಳ ಹೆಂಗಸಿಗೆ ಅವ್ರ ಮಾತನ್ನು ಕೇಳಿ ಸಂತೋಷವಾಗುತ್ತೆ. ದಿನ ಬ್ರಾಹ್ಮಣರ ಪೂಜೆಗೆ ತಾನು ತಡ ಮಾಡ್ತಾ ಇದ್ದೀನಲ್ಲ ಅನ್ನೋ ಕಸ್ವಿಸಿ ಅವಳಿಗೂ ಇತ್ತು. ಈಗ ಆ ಬ್ರಾಹ್ಮಣ ನದಿ ದಾಟೋಕ್ಕೆ ಒಂದು ಮಾರ್ಗವನ್ನು ಸೂಚಿಸಿದ್ರಲ್ಲ ಅಂತ ಹಿಂದೆ ಮುಂದೆ ಯೋಚನೆ ಮಾಡದೆ ಅವಳು ನೆಮ್ಮದಿಯ ಉಸಿರನ್ನು ಬಿಡ್ತಾಳೆ. ಮುಂದಿನ ದಿನಗಳಲ್ಲಿ ಗೌರಮ್ಮ ಬರೋದು ಯಾವತ್ತೂ ತಡವಾಗಲಿಲ್ಲ. ಸರಿಯಾದ ಸಮಯಕ್ಕೆ ಬ್ರಾಹ್ಮಣನಿಗೆ ಹಾಲನ್ನು ಕೊಡ್ತಾ ಇದ್ಲು. ಏನು ಮಾಡ್ತಾ ಇದ್ಲು ಅವಳು? ನದಿ ಹೇಗೆ ದಾಟ್ತಾ ಇದ್ಲು? ಬ್ರಾಹ್ಮಣನಿಗೂ ಇದೇ ಪ್ರಶ್ನೆ ಎದುರಿಗೆ ಬಂತು. ಹಾಲಿನವಳು ಅದ್ಯಾಗೆ ಸರಿಯಾದ ವೇಳೆಗೆ ಬರ್ತಾ ಇದ್ದಾಳೆ ಅಂತ ಬ್ರಾಹ್ಮಣನಿಗೆ ಆಶ್ಚರ್ಯವಾಗುತ್ತೆ. ಆತ ನಗ್ತಾ, ಗೌರಮ್ಮ, ಏನಿದು, ಇತ್ತೀಚೆಗೆ ನೀನು ಹಾಲನ್ನು ಸರಿಯಾದ ಸಮಯಕ್ಕೆ ತರ್ತಾ ಇದ್ದೀಯಲ್ಲ ಅಂತಂದ.
ಅದಕ್ಕೆ ಗೌರಮ್ಮ, ಅಯ್ಯ ನೀವೇ ಹೇಳಿದ್ರಲ್ಲ ಹಾಗೇ ಮಾಡ್ತಾ ಇದ್ದೀನಿ. ಭಗವಂತನ ಹೆಸರನ್ನು ಹೇಳ್ತಾ ಹೇಳ್ತಾ ನದಿ ಮೇಲೆ ನಡ್ಕೊಂಡು ಬರ್ತಾ ಇದ್ದೀನಿ. ಈಗ ನನಗೆ ದೋಣಿಯ ಅವಶ್ಯಕತೆನೇ ಇಲ್ಲ ಸ್ವಾಮಿ ಅಂತ ಉತ್ತರ ಕೊಡ್ತಾಳೆ. ಬ್ರಾಹ್ಮಣನಿಗೆ ಅತ್ಯಾಶ್ಚರ್ಯ ಆಗುತ್ತೆ. ಇದ್ಯಾಕೆ ಸಾಧ್ಯ ಅಂತ ಅಂದ್ಕೊಂಡು, ಹಾಗಾದರೆ ನೀನು ನದಿಯನ್ನು ಹೇಗೆ ದಾಟ್ತಿ ಅನ್ನೋದನ್ನು ನನಗೆ ತೋರಿಸು ನೋಡೋಣ ಅಂತ ಹೇಳ್ದ. ಗೌರಮ್ಮ ಬ್ರಾಹ್ಮಣನನ್ನು ತನ್ನ ಜೊತೆಗೆ ನದಿಯ ದಡಕ್ಕೆ ಕರ್ತರ್ತಾಳೆ. ಭಗವಂತನ ನಾಮಸ್ಮರಣೆ ಮಾಡ್ತಾ ಸಲೀಸಾಗಿ ನದಿಯ ಮೇಲೆ ನಡ್ಕೊಂಡು ಹೋಗ್ತಾಳೆ. ಅಯ್ಯ ಬನ್ನಿ, ನೀವು ಬನ್ನಿ, ಆರಾಮಾಗಿ ನಡಿಬೋದು ಅಂತ ಹೇಳ್ತಾ ಮುಂದೆ ಮುಂದೆ ಸಾಕ್ತಾಳೆ. ಸ್ವಲ್ಪ ದೂರ ಹೋಗಿ ಹಾಲಿನವಳು ಹಿಂದಿರುಗಿ ನೋಡಿದಾಗ ಬ್ರಾಹ್ಮಣ ನಡಿಲಾಗದ ದುಸ್ಥಿತಿಯಲ್ಲಿದ್ದ. ಅವನ ಪೇಚಾಟವನ್ನು ನೋಡಿ, ಅಯ್ಯ ನೀವು ಬಾಯಲ್ಲಿ ದೇವ್ರ ನಾಮ ಹೇಳ್ತಿದ್ದೀರಿ ಅಷ್ಟೇ, ಆದರೆ ನಿಮ್ಮ ಮನಸ್ಸೆಲ್ಲ ನಿಮ್ಮ ಪಂಚೆ ಮೇಲಿದೆ. ಅದೆಲ್ಲಿ ಒದ್ದೆ ಆಗುತ್ತೋ ಅಂತ ಅದನ್ನು ಮೇಲಕ್ಕೆ ಎತ್ತಿ ಹಿಡಿಯೋದ್ರಲ್ಲೇ ಇದ್ದೀರಾ. ನೀವು ನಿಜವಾಗಿ ಭಗವಂತನ ಮೇಲೆ ಪೂರ್ಣ ಭಾರ ಹಾಕಿಲ್ಲ. ದೇವರ ನಾಮವನ್ನು ಜಪ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಮುಂದೆ ಮುಂದೆ ಸಾಗಿ ಆಚೆ ದಡವನ್ನು ಸೇರೇ ಬಿಟ್ಲು. ಬ್ರಾಹ್ಮಣನಿಗೆ ಈ ಕೆಲಸ ಮಾಡೋಕ್ಕೆ ಆಗದೆ ತೆಪ್ಪಗೆ ವಾಪಸ್ಸಾಗ್ತಾನೆ. ಅಬ್ಬಬ್ಬಾ, ಹಾಲ್ ಮಾರುವವಳು ಬ್ರಾಹ್ಮಣನ ಮಾತನ್ನ ಎಷ್ಟು ನಂಬಿಟ್ಲು ಅಲ್ವಾ? ಅಷ್ಟೇ ಅಲ್ಲ, ಬ್ರಾಹ್ಮಣ ಹೇಳಿದಾಗೆ ನಾಮ ಜಪ ಮಾಡಿ ನದಿ ದಾಟೇ ಬಿಟ್ಲು. ಮತ್ತೆ ಅದ್ಭುತವನ್ನು ಸಾಧಿಸಬೇಕಾದ್ರೆ ಭಗವಂತನಲ್ಲಿ ಪೂರ್ಣ ಶ್ರದ್ಧೆ ಮತ್ತು ಶರಣಾಗತಿ ಇರಬೇಕು. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.